ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ವೆಜರಿಕ್ಸ್ ಆ್ಯಪ್ ಬಗ್ಗೆಗಿನ ಕೆಲವೊಂದು ಟ್ರಿಕ್ಸ್ಗಳನ್ನ ತಿಳಿಸ್ಕೊಡ್ತೀನಿ. ಜೊತೆಗೆ ಸುಮಾರು ಜನ ವಾಟ್ಸಪ್ ಗ್ರೂಪ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಸುಮಾರು ಜನ ಕ್ವಶನ್ಸ್ ಕೇಳಿದ್ರಿ. ಅಂದರೆ ಬೇಸಿಕ್ ಕ್ವಶನ್ಸ್ಗಳನ್ನೇ ಸುಮಾರು ಜನ ಕೇಳಿದರು, ಯಾವ ರೀತಿ ಬೈ ಮಾಡೋದು ಹಾಗೂ ಅದರಲ್ಲಿರುವಂಥ ಕೆಲವೊಂದು ಆಪ್ಷನ್ಗಳ ಬಗ್ಗೆ ಆ ಒಂದು ಆಪ್ಷನ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಇನ್ನು ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಆಗಿರುವಂಥ ವಿಷಯ ಸುಮಾರು ಜನಕ್ಕೆ ಗೊತ್ತಿಲ್ಲ. ಯಾಕಂದರೆ ನಾನು ಯಾವುದೇ ಒಂದು ಹೊಸ ವೀಡಿಯೋದ ಮುಖಾಂತರ ಡಿಕ್ಲರೇಷನ್ ಕೊಟ್ಟಿರಲಿಲ್ಲ. ಹಳೆ ವೀಡಿಯೋ ಡಿಸ್ಕ್ರಿಪ್ಷನಲ್ಲೇ ಹಾಕಿದ್ದೆ. ಅದ್ರ ಮೂಲಕ ಸುಮಾರು ಒಂದು 60 ಜನ ಇವಾಗ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ನೀವೇನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಏನಾದರೂ ಜಾಯ್ನ್ ಆಗ್ಬೋದು. ಹಾಗೆ ಇನ್ಸ್ಟಾಗ್ರಾಮ್ದು ಲಿಂಕ್ ನಾನು ಕೊಟ್ಟಿರ್ತೀನಿ. ಸೊ ಅಲ್ಲೂ ಬಂದು ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ಏನಾದ್ರು ಡೌಟ್ ಇದ್ದರೆ ಕೇಳಿ ತಿಳ್ಕೊಬೋದು. ನನಗೆ ಫ್ರೀ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನಿಸ್ತೀನಿ. ಹಾಗಾದರೆ ಸುಮಾರು ಜನ ಕ್ವಶನ್ಸ್ ಕೇಳಿದ್ವಿ. ಹಾಗೆ ಈ ಒಂದು ವೆಜರಿಕ್ಸ್ ಆ್ಯಪ್ನಲ್ಲಿರುವಂಥ ಕೆಲವೊಂದು ಟ್ರಿಕ್ಸ್ ಹಾಗೂ ಗೊತ್ತಿಲ್ಲದಿರುವಂಥ ಸುಮಾರು ಜನಕ್ಕೆ ಗೊತ್ತಿರಲ್ಲ ಕೆಲವೊಂದು ಆಪ್ಷನ್ಸ್ಗಳು, ತುಂಬ ಯೂಸ್ಫುಲ್ ಆಪ್ಷನ್ಸ್ ಇದೆ, ಗೊತ್ತಿರಲ್ಲ ಅಂಥ ಒಂದು ಆಪ್ಷನ್ಸ್ಗಳ ಬಗ್ಗೆ ನೀವು ತಿಳಿಸ್ಕೊಡ್ತೀನಿ. ಇನ್ನು ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದಕ್ಕಿರುವಂಥ ಕೆಲವೊಂದು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಒಂದು ಅನುಭವದ ಮೇಲೆಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಷ್ಟೇ. ನೋಡಿ, ಸುಮಾರು ಜನ ಕೇಳಿದ್ದು ಈ ಒಂದು ಆಪ್ಷನ್ಸ್ಗಳು ಏನು ಅಂತೇಳಿ. ಇಲ್ಲಿ ನೋಡ್ತಾ ಇದ್ದೀರಾ, INR ಅಂತ ಇದೆ, USDT ಅಂತ ಇದೆ, WRX, BTC ಜೊತೆಗೆ P2P STF ಅಂತ ಸುಮಾರೊಂದು ಹೆಸರುಗಳನ್ನ ನೋಡ್ತಾ ಇದ್ದೀರಾ. ಇವಾಗ INR ಅಂದರೆ ಇಂಡಿಯನ್ ರುಪೀಸ್ ಅಂತೇಳಿ. ಇಂಡಿಯನ್ ರುಪೀಸ್ನ ಮೂಲಕ ನಮಗೆ ಬೈ ಮಾಡಲು ಸಾಧ್ಯವಿರುವಂತಹ ಕಾಯಿನ್ಸ್ಗಳ ಲೀಸ್ಟ್ ಇಲ್ಲಿದೆ. ಓಕೆ, ಇದು INR. ಇಂಡಿಯನ್ ರುಪೀಸ್ ಯಾರ ಹತ್ರ ಇರುತ್ತೆ, ನೀವು ಎಲ್ಲ ಯೂಸ್ ಮಾಡೋದು ಇಂಡಿಯನ್ ರುಪೀಸ್. ಸೊ ನಾವು ಅದನ್ನ ಇಲ್ಲಿ ವ್ಯಾಲೆಟ್ಗೆ ನಾವು ಆ್ಯಡ್ ಮಾಡ್ತೀವಿ. ಆ ಆ್ಯಡ್ ಮಾಡಿದ ಹಣದಿಂದ ನಾವು ಇಲ್ಲಿ ಟ್ರೇಡಿಂಗ್ ಮಾಡ್ತೀವಿ. ಓಕೆ, ನಮ್ಮ ಹತ್ರ USDT ಇರಲ್ಲ. USDT ಅಂದರೆ ಏನು, ತೀತರ ಅಂತಲೂ ಹೇಳ್ಬೋದು. ಹಾಗೆ ಡಾಲರ್ ಅಂತಲೂ ಡೆಫಿನಿಷನ್ ಕೊಡ್ಬೋದು. US ಡಾಲರ್ ಅಂತಲೇ ಡೆಫಿನಿಷನ್ ಕೊಡ್ಬೋದು, ಏನು ತಪ್ಪಿಲ್ಲ ಅದರಲ್ಲಿ. ಏನು ಡಾಲರ್ ಪ್ರೈಸ್ ಏನಿರುತ್ತೆ, ನಮ್ಮ ಹತ್ರ ಡಾಲರ್ ಇರಲ್ಲ. ಓಕೆ, ಡಾಲರ್ ಮುಖಾಂತರ ನಾವು ಇಲ್ಲಿ ಸುಮಾರು ಕಾಯಿನ್ಸ್ಗಳು ಕೊಟ್ಟಿದ್ದಾರೆ. ಈ ಒಂದು ಕಾಯಿನ್ಸ್ಗಳನ್ನ ಡಾಲರ್ನ ಮುಖಾಂತರ ನಾವು ಬೈ ಮಾಡ್ಬೋದು, ಬೈ ಆ್ಯಂಡ್ ಸೇಲ್ ಮಾಡ್ಬೋದು. ಓಕೆ, ನೀವು ಕೇಳ್ಬೋದು ಡಾಲರ್ ಮುಖಾಂತರ ಬೈ ಮಾಡೋದು ಹೇಗೆ, ನಮ್ಮ ಹತ್ರ ಡಾಲರ್ ಎಲ್ಲಿಂದ ಸಿಗುತ್ತೆ ಅಂತ. ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಇಲ್ಲಿ ಇಂಡಿಯನ್ ರುಪೀಸ್ ಅಂತ ಇದೆ ಅಲ್ವಾ, ಇಂಡಿಯನ್ ರುಪೀಸ್ನ ಮುಖಾಂತರ ನೀವು USDTನ ಬೈ ಮಾಡ್ಬೋದು. USDTನ ಬೈ ಮಾಡಿದ್ರೆ ನಿಮ್ಮ ಹತ್ರ USDT ಸಿಕ್ತು. ಸೊ ಆ USDTನ ಉಪಯೋಗಿಸ್ಕೊಂಡು ಇಲ್ಲಿರುವಂಥ ಕಾಯಿನ್ಸ್ಗಳನ್ನ ಬೈ ಮಾಡ್ಬೋದು. ಬಟ್ ಕಮಿಷನ್ ರೇಟ್ ಸ್ವಲ್ಪ ಜಾಸ್ತಿ ಕಟ್ಟಾಗುತ್ತೆ ನಿಮ್ಮದು, ಯಾಕಂದರೆ ನೀವು ಎರಡೆರಡು ಪರ್ಚೇಸ್ ಮಾಡ್ತಾ ಇದ್ದೀರಾ ಇಲ್ಲಿ. ಓಕೆ, ಅದೇ ನೀವು USDT ಮುಖಾಂತರ ಅಷ್ಟೊಂದು ಜಾಸ್ತಿ ಕಮಿಷನ್ ರೇಟ್ ಕಮ್ಮಿ ಇರಬೇಕು, ತುಂಬ ಜಾಸ್ತಿ ಕಮಿಷನ್ ಹೋಗಬಾರ್ದು ಅಂತ ಇದ್ದರೆ USDTನ ನೀವು P2P ಮುಖಾಂತರ, P2P ಅಂದರೆ ಪರ್ಸನ್ ಟು ಪರ್ಸನ್, ಈಗ ನೀವು ಅವರ ಒಂದು ಬ್ಯಾಂಕ್ ಅಕೌಂಟ್ಗೆ ನೀವು ಹಣವನ್ನು ಸಂದಾಯ ಮಾಡುವ ಮುಖಾಂತರ ಅವರಿಂದ ನಾವು ಡಾಲರನ್ನು ಅಥವಾ ತೀತರನ್ನು ನಾವು ಪರ್ಚೇಸ್ ಮಾಡಿ ಅದರ ಮುಖಾಂತರ ನಾವು ಇಲ್ಲಿ ಲೀಸ್ಟಿಂಗ್ ಆಗಿರುವಂಥ ಕಾಯಿನ್ಸ್ಗಳನ್ನ ಬೈ ಮಾಡ್ಬೋದು. ಯಾಕಪ್ಪ ನಾನು ಇದರ ಕೆಳಗಡೆ ಇಲ್ಲಿರುವಂಥ ಲೀಸ್ಟಿಂಗ್ ಆಗಿರುವಂಥ ಕಾಯಿನ್ಸ್ನ ಬೈ ಮಾಡ್ಬೋದು ಅಂತ ನೀವು ಕೇಳ್ತೀರಾ. ಯಾಕಂದರೆ ಕೆಲವೊಂದು ಕಾಯಿನ್ಸ್ಗಳು INRನಲ್ಲಿ ಲಭ್ಯವಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ BTC ಬಿಟ್ಕಾಯಿನ್ನ ನೋಡೋದಾದರೆ USDTಲೂ ಅವೈಲೇಬಲ್ ಇದೆ, INRನಲ್ಲೂ ಅವೈಲೇಬಲ್ ಇದೆ. ಓಕೆ, ಅದೇ ಇವಾಗ ಒಂದು ಕಾಯಿನ್ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಜಸ್ಟ್ USDTನಲ್ಲಿ ಇವಾಗ ಹೋದರೆ ADA ಅಂತ ಒಂದು ಕಾಯಿನ್ ಇದೆ. ಕೆಲವೊಮ್ಮೆ ಅದು INRನಲ್ಲಿ ಇರೋಕ್ಕೆ ಚಾನ್ಸ್ ಇದೆ. ಅದೇ INRನಲ್ಲಿದೆ. ಇವಾಗ ಈ BAND ಅಂತ ನೋಡ್ತಾ ಇದ್ದೀರಲ್ಲ, ಅದು INRನಲ್ಲಿ ಲಭ್ಯವಿಲ್ಲ. ನೋಡಿ, ಇದು USDTನಲ್ಲಿ ಮಾತ್ರ ನಮಗೆ ಪರ್ಚೇಸ್ ಮಾಡೋಕ್ಕೆ ಸಾಧ್ಯ ಇರುವಂಥದ್ದು. ಈ ಒಂದು ಕಾಯಿನ್ನ ಬೆಲೆ ಸುಮಾರು 1313 ರೂಪಾಯಿ. ಇದನ್ನ ನಾವು US ಡಾಲರ್ನ ಮುಖಾಂತರ ಅಥವಾ ತೀತರ್ನ ಮುಖಾಂತರ ನಾವು ಬೈ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಈ ಒಂದು ಆಪ್ಷನ್ಸ್ಗಳಿರೋದು. ಇನ್ನು WRX ಅಂದರೆ WazirXದು ಅಫಿಷಿಯಲ್ ಟೋಕನ್ ಕಾಯಿನ್ ಅಲ್ಲ, ಇದೊಂದು ಟೋಕನ್. ಓಕೆ, ಈ WazirX ಟೋಕನ್ನ ಉಪಯೋಗಿಸ್ಕೊಂಡು ನಾವಿಲ್ಲಿ ಹಲವಾರು ರೀತಿಯಾದಂಥ ಕಾಯಿನ್ಸ್ಗಳನ್ನ ಬೈ ಮಾಡ್ಬೋದು. ಇಲ್ಲೂ ಸಹ WRX ಕಾಯಿನ್ನ ನಾವು INRನ ಮುಖಾಂತರ ಪರ್ಚೇಸ್ ಮಾಡಿ ಇಲ್ಲಿ ನಾವು ಬೈ ಮಾಡ್ಬೋದು. ಇವಾಗ ನನ್ನ ಹತ್ರ ನೀವು ನೋಡ್ತಾ ಇದ್ದೀರಾ, ಬೈ ಅಂತ ಕೊಟ್ಟರೆ ಇಲ್ಲಿ ಈ ರೀತಿಯಾಗಿ ನಾವು WRX ಕಾಯಿನ್ ಮುಖಾಂತರ ನೀವು ಬೈ ಮಾಡ್ಬೋದು. ಇನ್ನು ಅದೇ ರೀತಿ BTC ಇದೆ, P2P ಬಗ್ಗೆ ನಾನು ಹೇಳಿದೆ ನಿಮಗೆ. ಇನ್ನು STF ಸ್ಮಾರ್ಟ್ ಟೋಕನ್ ಅಂತ ಹೇಳ್ಬಿಟ್ಟು ಅದಿದ್ರೆ ಅದ್ರ ಮೂಲಕನೂ ಬೈ ಮಾಡ್ಬೋದು. ಇದೆಲ್ಲ ಇವಾಗ ನಮ್ಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ. ಬಟ್ ಈ ಒಂದು ಆಪ್ಷನ್ನ ಬಗ್ಗೆ ನಾನು ಇವಾಗ ನಿಮಗೆ ಸಿಂಪಲಾಗಿ ತಿಳಿಸ್ಕೊಟ್ಟೆ ಅಷ್ಟೇ. ಇನ್ನು ಮುಂದಿನ ದಿನಗಳಲ್ಲಿ ಬೇಕಾದರೆ ನಿಮಗೆ ಏನಾದ್ರು ಡೌಟ್ ಇದ್ದರೆ ಆಳವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಒಂದ್ರದ್ದು ಬಗ್ಗೆನೇ ನಾನು ಜಾಸ್ತಿ ವಿವರಿಸೋಕ್ಕೆ ಹೋದರೆ ಬಾಕಿ ವಿಷಯಗಳ ಬಗ್ಗೆ ವಿವರಿಸೋಕ್ಕೆ ಆಗಲ್ಲ. ಆಲ್ರೆಡಿ ಇವಾಗ 4 ನಿಮಿಷ ಆಯಿತು. ಓಕೆ, ಇನ್ನೊಂದು ಸುಮಾರು ಜನ ಕೇಳಿದಂಥ ಕ್ವಶನ್ ಏನಂದರೆ, ಬೈ
ಆ್ಯಂಡ್ ಸೇಲ್ ಮಾಡೋದು ಯಾವ ರೀತಿ ಅಂತ. ಓಕೆ, ಅದ್ರ ಬಗ್ಗೆ ನಾನು ಸಿಂಪಲಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಆಯಿತಾ. ಜಾಸ್ತಿನೂ ವಿವರಿಸೋಕ್ಕೆ ಹೋಗಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಯಾವ ಕಾಯಿನ್ ಬೇಕು ನೀವು ಅದನ್ನ ಮೊದಲನೇದಾಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. XLM ಅಂತ ಒಂದು ಕಾಯಿನ್ ಇದೆ, ಇಲ್ಲಿ 37 ರೂಪಾಯಿ ಇದೆ. ಓಕೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ 37 ರೂಪಾಯಿ 90 ಪೈಸಾ. ಇದು ಪ್ರತಿ ಸೆಕೆಂಡ್ಗೂ ಚೇಂಜ್ ಆಗ್ಬೋದು, ಈ ರೀತಿಯಾಗಿ ಚೇಂಜ್ ಆಗ್ತಾನೇ ಇರುತ್ತೆ ಪ್ರೈಸಸ್. ಓಕೆ, ಇಲ್ಲಿ ನೀವು ಕೆಳಗಡೆ ಬಾಟಮಲ್ಲಿ ನೀವು ಒಂದು ಆಪ್ಷನ್ನ ನೋಡ್ತಾ ಇದ್ದೀರಾ, ಬೈ ಮತ್ತು ಸೇಲ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ, ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಬೈ ಅಂತ ಗ್ರೀನ್ ಕಲರಲ್ಲಿದೆ, ಈ ಕಡೆ ಸೇಲ್ ಅಂತ ರೆಡ್ ಕಲರಲ್ಲಿದೆ. ಬೈ ಅಂದರೆ ಇಲ್ಲಿ ಇವಾಗ 37 ಎಟ್ ಪ್ರೈಸ್ ಇವಾಗ ಎಷ್ಟಿದೆ, 37.85 ಪೈಸಾ ಇಲ್ಲಿ ಕಾಣ್ತಾ ಇದೆಯಲ್ವಾ. ರೇಟ್ ಚೇಂಜ್ ಆಗ್ತಾ ಇರುತ್ತೆ. ನಿಮಗೆ ಎಷ್ಟು ರೂಪಾಯಿಗೆ ನೀವು ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಎಷ್ಟು ರೂಪಾಯಿ ಇರುವಾಗ ನೀವು ಬೈ ಮಾಡ್ಕೋಬೇಕು XLMನ. ಫಾರ್ ಎಕ್ಸಾಂಪಲ್ ನೀವು ಅನ್ಕೋತೀರಾ 36 ರೂಪಾಯಿ ಆಗುವಾಗ ನಾನು ಬೈ ಮಾಡೋಣ, ಎಷ್ಟು ರೂಪಾಯಿಗೆ, 1000 ರೂಪಾಯಿಗೆ ನಾವು ಬೈ ಮಾಡೋಣ ಅಂತ. ಓಕೆ, ಸುಮಾರು ಜನ ಹಂಗೆ ಅನ್ಕೋತಾರೆ. ಓಕೆ, ಇನ್ನೂ ಕೆಲವು ಜನ ಇವಾಗಲೇ ಬೈ ಮಾಡ್ಕೊಂಬಿಡೋಣ 37.78 ಈ ರೀತಿ ಐಡಿಯಾ ಹಾಕೋತಾರೆ. ಓಕೆ, ಹೀಗೆ ಎಷ್ಟು ರೂಪಾಯಿಗೆ ನೀವು ಬೈ ಮಾಡಬೇಕು ಆ ಒಂದು ಅಮೌಂಟ್ನ ನೀವು ಇಲ್ಲೇ ಹಾಕೋಬೇಕು. ಎಟ್ ಪ್ರೈಸ್ ಅಂತ ಇದೆಲ್ಲ ಇಲ್ಲಿ ಅಲ್ಲೇ ಹಾಕೋಬೇಕು. ಹಾಕಿದ ನಂತರ ಅಮೌಂಟ್ ಬಂದ್ಬಿಟ್ಟು ಅದೇ ಕ್ಯಾಲ್ಕುಲೇಟ್ ಆಗುತ್ತೆ. 37.78 ಎಷ್ಟು ರೂಪಾಯಿಗೆ ನನ್ನ ಹತ್ರ ಎಷ್ಟು ವ್ಯಾಲೆಟ್ನಲ್ಲಿ ಹಣ ಇದೆ, ಇವಾಗ 26 ರೂಪಾಯಿ ಇದೆ ಅಲ್ವಾ, ಅಷ್ಟೇ ಇರೋದು. ಸೊ 100% ಕೊಟ್ಟರೆ 26 ರೂಪೀಸ್ನೂ ಬರುತ್ತೆ. 50% ಕೊಟ್ಟರೆ 11.334 ಇಷ್ಟು, ಅದರದ್ದು ಅರ್ಧ. ಓಕೆ, ಅಮೌಂಟ್ ಎಷ್ಟು ರೂಪಾಯಿಗೆ ನಾನು ಬೈ ಮಾಡಬೇಕು ಅಷ್ಟು ರೂಪಾಯಿನ ನಾನಿಲ್ಲಿ ಹಾಕೋಬೋದು. ಇವಾಗ 26 ರೂಪಾಯಿ ಇದೆ, ನನಗೆ 20 ರೂಪಾಯಿ ಬೇಕು ಅಂದರೆ ಮ್ಯಾನ್ಯುವಲ್ ಆಗಿ ನಾನು ಇಲ್ಲಿ ಬೇಕಾದರೂ ಹಾಕೋಬೋದು. 20 ರೂಪಾಯಿ ಹಾಕಿದ್ರೆ ಎಷ್ಟು ನನಗೆ ಅಮೌಂಟ್ ಸಿಗುತ್ತೆ, 0.5. ಎಷ್ಟು ರೂಪಾಯಿ ಇರುವಾಗ 37.78 ಇಷ್ಟಿರುವಾಗ ಇಷ್ಟು ಕಾಯಿನ್ ಬರುತ್ತೆ ಅಂತ ಗೊತ್ತಾಯ್ತಲ್ವ. ಒಂದು ಬೇಸಿಕ್ಕಾಗಿ ನಿಮ್ಗೆ ಐಡಿಯಾ ಸಿಕ್ತು ಅಂತ ಅನ್ಕೋತೀನಿ. ನೀವು ಸಹ ಅಪ್ಲಿಕೇಶನ್ನ ಓಪನ್ ಮಾಡಿ ನೀವು ಸಹ ಟ್ರೈ ಮಾಡಿ, ನಿಮಗೂ ಗೊತ್ತಾಗುತ್ತೆ. ನಾನು ಜಾಸ್ತಿ ವಿವರಿಸೋಕ್ಕೆ ಹೋದ್ರೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಓಕೆ, ಈ ರೀತಿ ಇದು ಮಾಡಿ ಒಂದ್ಸಲ ಅರ್ಥ ಮಾಡ್ಕೊಂಡ್ರೆ ಮತ್ತೆ ತುಂಬ ಈಸಿ. ಈಗ ಮಾಡಿದ ನಂತರ ಇಲ್ಲಿ ಬೈ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸ್ಲೈಡ್ ಟು ಕನ್ಫರ್ಮ್ ಅಂತ ಹಿಂಗೆ ಕೊಡಬೇಕು. ಇವಾಗ ನನ್ನ ಹತ್ರ ಮಿನಿಮಮ್ ಬೈ ಅಮೌಂಟ್ ಮಸ್ಟ್ ಬಿ 50 ರೂಪೀಸ್ ಇರಬೇಕು. ನನ್ನ ಹತ್ರ 27 ರೂಪಾಯಿ ಮಾತ್ರ ಅಲ್ಲಿ ಇರೋದು. ಸೊ ನಿಮ್ಗೆ ಅದ್ರ ತೋರ್ಸೋಕ್ಕಾಗ್ತಾ ಇಲ್ಲ. ನಾನು 27 ರೂಪಾಯಿ ಮಾತ್ರ ಅಲ್ಲ ಆಯಿತಾ, ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ, ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿಸ್ತಿಲ್ಲ. ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಸುಮಾರು 46,000 ಇವಾಗಿದೆ. ಆಲ್ರೆಡಿ ಸುಮಾರು ವಿತ್ಡ್ರಾಲ್ ಆಗಿದೆ. ಬಟ್ ಇವಾಗ ಕರೆಂಟ್ ವ್ಯಾಲೆಟಲ್ಲಿರೋದು 26 ರೂಪಾಯಿ ಮಾತ್ರ. ಬಾಕಿ 46,000 ಏನಿದೆ ಅದು WRX ಟೋಕನ್ನಲ್ಲಿದೆ. ಓಕೆ, ಇವಾಗ ನಿಮಗೆ ನೋಡಿದ್ರಲ್ಲ, ಈ ರೀತಿಯಾಗಿ ನೀವು ಬೈ ಮಾಡ್ಕೋಬೇಕು. ಈ ರೀತಿ ಸ್ಲೈಡ್ ಮಾಡಿದ ತಕ್ಷಣ ಇವಾಗ ನನ್ನ ಹತ್ರ ದುಡ್ಡು ಇಲ್ಲದಿರೋದಕ್ಕೆ ಆ ರೀತಿ ತೋರಿಸ್ತಾ ಇದೆ. ಇಲ್ಲಿ ಮೈ ಆರ್ಡರ್ಸ್ಗೆ ಹೋದರೆ ಇಲ್ಲಿ ಓಪನಲ್ಲಿ ನಿಮಗೆ ಇಲ್ಲಿ ನೀವು ಒಂದು ಆರ್ಡ್ರ್ ಪ್ಲೇಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, WazirX WRX ಕಾಯಿನ್ ಏನಿದೆ, ಟೋಕನ್ ಏನಿದೆ, ಇದು ನಾನು 353 ರೂಪಾಯಿ ಆಗುವಾಗ ಸೇಲ್ ಆಗಬೇಕು. ಎಷ್ಟು ರೂಪಾಯಿ ಯಾವಾಗ ನನಗೆ ಸಿಗುತ್ತೆ, 56,000 ಅಷ್ಟಕ್ಕೆ ಸಿಗಬೇಕು ಅಂತ ಆರ್ಡರ್ನ ನಾನಿಲ್ಲಿ ಪ್ಲೇಸ್ ಮಾಡಿ ಹಾಕಿದ್ದೀನಿ. ಓಕೆ, ಇದೇ ರೀತಿಯಾಗಿ ನೀವು ಬೈ ಮಾಡಿದ್ರೆ ಇಲ್ಲೊಂದು ಆರ್ಡರ್ ಪ್ಲೇಸ್ ಆಗುತ್ತೆ. ಯಾವ ರೀತಿ ಪ್ಲೇಸ್ ಆಗುತ್ತೆ, 37 ರೂಪಾಯಿ 78 ಪೈಸೆ ಇರುವಾಗ ಬೈ ಆಗಬೇಕು. ವ್ಯಾಲೆಟಲ್ಲಿ ಅಮೌಂಟ್ ಇದ್ದರೆ ಆ ಒಂದು ಪ್ರೈಸ್ ಇಲ್ಲಿ ಆಗುವಾಗ ಆಟೋಮೆಟಿಕ್ ಇಲ್ಲಿ ಬೈ ಆಗಿಬಿಡುತ್ತೆ. ಓಕೆ, ಸೇಲ್ ಮಾಡೋದು ಯಾವ ರೀತಿ ಅಂದರೆ ಚಾರ್ಟ್ ಇಲ್ಲಿ ಬೈ ಆ್ಯಂಡ್ ಸೇಲಲ್ಲಿ ಇಲ್ಲಿ ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಈ ಸೇಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಎಷ್ಟು ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೀರಾ, 37. ನೀವು ಫಾರ್ ಎಕ್ಸಾಂಪಲ್ ಇವಾಗ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ, 35 ರೂಪಾಯಿ ಇರುವಾಗ ನೀವು ಬೈ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ XLM ಕಾಯಿನ್ನ. ಇವಾಗ ನೀವು ಸೇಲ್ ಮಾಡೋದು ಯಾವಾಗ ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಒಂದು 37 ರೂಪಾಯಿ ಆದಾಗ ಸೇಲ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿರ್ತೀರ. ಆಲ್ರೆಡಿ 37 ರೂಪಾಯಿ ಆಗಿದೆ ಅಂತ ಅಂದ್ಕೊಳ್ಳಿ. ಅಥವಾ ನೀವು 38 ರೂಪಾಯಿಗೆ ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, 38 ರೂಪಾಯಿ. ಓಕೆ, ಅಮೌಂಟ್ ಎಷ್ಟು ಹಾಕಬೇಕು, ಇವಾಗ ನಾನು ಬೇರೆ ಒಂದು ಕಾಯಿನ್ WRX ಕಾಯಿನಲ್ಲೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ನೋಡಿ, WRX ಕಾಯಿನ್ ನನ್ನ ಹತ್ರ ಇವಾಗ ಸುಮಾರು 161 WRX ಕಾಯಿನ್ ಇದೆ. ಇವಾಗ ನಾನೇನು ಅನ್ಕೋತೀನಿ ಅಂದರೆ 353 ರೂಪಾಯಿ ಆಗುವಾಗ ನಾನು ಸೇಲ್ ಮಾಡೋಣ. ಅದು ಯಾವಾಗ ಆಗುತ್ತೋ ಆವಾಗ ಅದೇ ಆಟೋಮೆಟಿಕ್ ಸೇಲ್ ಆಗುತ್ತೆ. ನಾನು ನಿದ್ದೆ ಮಾಡಿರ್ತೀನೋ ಅಥವಾ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೋ, ರೇಂಜ್ ಇರಲ್ವೋ, ನೆಟ್ ಇರಲ್ವೋ, ಏನಾದರೂ ಆಗಲಿ ಅದು ಆಟೋಮೆಟಿಕ್ 353 ಆಗುವಾಗ ಅದರದ್ದು ಸರ್ವರಲ್ಲಿ ಇಷ್ಟೇ ಅಮೌಂಟ್ಗೆ ಸೇಲ್ ಆಗಿಬಿಡುತ್ತೆ. ಓಕೆ, 353ಗೆ ಸೇಲ್ ಆರ್ಡ್ರನ್ನ ನಾನು
ಎಷ್ಟು ನನ್ನ ಹತ್ರ ಅಮೌಂಟ್ 161 ವ್ಯಾಜ್ರಿಕ್ಸ್ ಟೋಕನನ್ನು ಸಹ ಸೇಲ್ ಆಗಲಿ, ಯಾವಾಗ 353 ರೂಪಾಯಿ ಆಗುವಾಗ ಅಂತೇಳಿ ಸೇಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದ್ಸಲಿ ಇದನ್ನ ಸ್ಲೈಡ್ ಮಾಡ್ತೀನಿ. ಸ್ಲೈಡ್ ಮಾಡಿದ ತಕ್ಷಣ ಆರ್ಡರ್ ಪ್ಲೇಸ್ಡ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಆರ್ಡರ್ ಪ್ಲೇಸ್ ಆಗಿದೆ, ನೋಡ್ತಾ ಇದ್ದೀರಲ್ವಾ. ಇದು ಆರ್ಡ್ರ್ ಕಂಪ್ಲೀಟ್ ಆದರೆ ಇಲ್ಲಿ ಹಿಸ್ಟ್ರಿಯಲ್ಲಿ ಬರುತ್ತೆ. ಹಿಸ್ಟ್ರಿಯಲ್ಲಿ ನಾವು ಯಾವುದೆಲ್ಲ ಇವಾಗ ನೋಡಿ, ವ್ಯಾಜ್ರಿಕ್ಸ್ ಇವಾಗ 0%ಅಲ್ಲಿದೆ. ಇದು ಕ್ಯಾನ್ಸಲ್ ಮಾಡಿದ ಆರ್ಡ್ರ್ ಆ್ಯಕ್ಚುಲಿ. ಇವಾಗ ನಾನು ಕ್ಯಾನ್ಸಲ್ ಮಾಡಿದ್ನಲ್ಲ, ಮಾಡಿಫೈಡ್ ಮಾಡಿದ್ನಲ್ಲ, ಅದಿಲ್ಲಿ ತೋರಿಸ್ತಾ ಇದ್ದಾರೆ 0% ಅಂತೇಳಿ. ಇವಾಗ ನಾನು ಆಲ್ರೆಡಿ ಸೇಲ್ ಮಾಡಿರೋದು ಇಲ್ಲಿ 80 ರೂಪಾಯಿ ಯಾವುದು BTT ನಾನು ಸೇಲ್ ಮಾಡಿದ್ದೀನಿ. 100% ಕಂಪ್ಲೀಟ್ ಆಗಿದೆ, ನೋಡ್ತಾ ಇದ್ದೀರಾ, ಕಂಪ್ಲೀಟೆಡ್. ಎಷ್ಟು ರೂಪಾಯಿಗೆ? 0.723. ಈ ಒಂದು ಅಮೌಂಟ್ಗೆ ಆಟೋಮೆಟಿಕ್ ಅದೇ ಸೇಲ್ ಆಗೋಗಿದೆ. ನಾನು ಆರ್ಡರ್ನ ಜಸ್ಟ್ ಪ್ಲೇಸ್ ಮಾಡಿರ್ತೀನಿ, ಅದು ಸೇಲ್ ಆಗುತ್ತೆ. ಈ ರೀತಿ ಬೈ ಆ್ಯಂಡ್ ಸೇಲ್ನ ಮಾಡ್ತಾರೆ ಯಾವುವು ಈ ಒಂದು ವ್ಯಾಜ್ರಿಕ್ಸ್ ಆ್ಯಪ್ನಲ್ಲಿ. ಓಕೆ, ಇನ್ನೇನು ಕ್ವಶನ್ ಕೇಳಿದ್ರಿ? ಸುಮಾರು ಜನ ಇಲ್ಲಿ ಫಂಡಲ್ಲಿ ಬಂದುಬಿಟ್ರೆ ಸ್ವಲ್ಪ ಕೇಳಿದ್ರಿ, ಏನಂದರೆ ಈ ಕನ್ವರ್ಟ್ ಡಸ್ಟ್ ಟು WRX ಅಂದರೆ ಏನು ಅಂತೇಳಿ. ಇದೇನು ಆಪ್ಷನ್ ಅಂದರೆ, ಡಸ್ಟ್ ಅಂದರೆ ಧೂಳು, ಅಂದರೆ ಧೂಳಿಗೆ ಸಮಾನವಾದಂಥ ಕಾಯಿನ್ಗಳು ನಿಮ್ಮಲ್ಲಿ ಇಲ್ಲಿದ್ದರೆ ಅಂದರೆ ಅದು ಯೂಸ್ಲೆಸ್. ಇವಾಗ ಫಾರ್ ಎಕ್ಸಾಂಪಲ್ USDT 68 ರೂಪಾಯಿಗಿದೆ, ಒಂದು 68 ರೂಪಾಯಿಗೆ ಬೈ ಆಗಿದೆ. ಸೊ ಅದನ್ನ ನಾನು ಇಟ್ಕೊಳ್ಳೋದ್ರಿಂದ ಏನು, ಇಲ್ಲಿ ಇಟ್ಕೊಳ್ಳೋದ್ರಿಂದ ವ್ಯಾಜ್ರಿಕ್ಸಿಗೆ ಕನ್ವರ್ಟ್ ಮಾಡಬೇಕಂತ ಇವ್ರು ಕೇಳ್ತಾ ಇದ್ದಾರೆ WRXಗೆ. ಏನಕ್ಕಪ್ಪ ಅಂದರೆ WRX ಬಂದ್ಬಿಟ್ಟು ವ್ಯಾಜ್ರಿಕ್ಸ್ ಅವ್ರದ್ದು ಅಫಿಷಿಯಲ್ ಟೋಕನ್, ಅವ್ರದ್ದು ಒಂದು ಟೋಕನ್ಗೆ ನೀವು ಕನ್ವರ್ಟ್ ಮಾಡ್ತೀರಾ ಅಂತ. ಅದು ನಮ್ಗೆ ಇಷ್ಟ ಇದ್ದರೆ ನಾವು ಕನ್ವರ್ಟ್ ಮಾಡ್ಕೋಬೋದು. 24 ಅವರ್ಸ್ಗೆ ಒಂದು ಸರಿ ಮಾತ್ರ ಕನ್ವರ್ಟ್ ಮಾಡೋಕ್ಕಾಗೋದು. ಇಲ್ಲಿ ಇವಾಗ USDT ಅಂತ ಇದೆ ಅಲ್ವಾ, ನಾನು USDTನ ಕನ್ವರ್ಟ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಕನ್ವರ್ಟ್ ಹೀಗೆ ಕೊಟ್ಟರೆ, ಬಟ್ ನನಗೆ ಆಗಲ್ಲ. 24 ಅವರ್ಸಲ್ಲಿ ಒಂದು ಸರಿ ಮಾತ್ರ ಆಗೋದು. ನಂದಿನ್ನೂ 24 ಅವರ್ಸ್ ಆಗಿಲ್ಲ, ನೆನ್ನೆ ಆಲ್ರೆಡಿ ಕನ್ವರ್ಟ್ ಮಾಡಿದ್ದೆ ಕೆಲವೊಂದು ಒಂದು ಅಮೌಂಟ್ನ. ಇದು ಕನ್ವರ್ಟ್. ಓಕೆ, ಇನ್ನು ಸುಮಾರು ಜನ ಬೇರೆ ಒಂದು ಕ್ವಶನ್ಸ್ ಕೇಳಿದರು, ಯಾವ ರೀತಿ ಇವಾಗ ಕಾಯಿನ್ ಸ್ವಿಚ್ ಅಥವಾ ಬೇರೆ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಇರುತ್ತೆ, ಸೊ ಅದರಲ್ಲೂ USDT ಇದೆ, ಇದರಲ್ಲೂ USDT ಇದೆ, ಅಥವಾ ಅದರಲ್ಲೂ ಬಿಟ್ಕಾಯಿನ್ ಇದೆ, ಇದರಲ್ಲೂ ಬಿಟ್ಕಾಯಿನ್ ಇದೆ. ಹಾಗಾದರೆ ಇಲ್ಲಿರುವಂಥ ಬಿಟ್ಕಾಯಿನ್ನ ಆ ಒಂದು ಅಪ್ಲಿಕೇಶನ್ಗೆ ನಾನು ಸೆಂಡ್ ಮಾಡ್ಬೋದಾ ಅಂತ ಕ್ವಶನ್ ಕೇಳಿದ್ರಿ. ಹೌದು, ಮಾಡ್ಬೋದು, ಖಂಡಿತವಾಗಿಯೂ ಮಾಡ್ಬೋದು. ಅಂದರೆ WRX ಟೋಕನ್ನ ಮಾಡೋಕ್ಕಾಗಲ್ಲ, ಯಾಕಂದರೆ ಈ WRX ಟೋಕನ್ ಬಂದು ಯಾವುದೇ ಒಂದು ಅಪ್ಲಿಕೇಶನಲ್ಲೂ ಇಲ್ಲ. ಯಾವುದು WazirX ಆ್ಯಪ್ನಲ್ಲಿ ಮಾತ್ರ ಇರುವಂಥದ್ದು WRX ಟೋಕನ್, ಯಾಕಂದರೆ ಇದು ಇವ್ರದ್ದು ಅಫಿಷಿಯಲ್ ಟೋಕನ್ ಆಗಿರೋದ್ರಿಂದ. ಮುಂದಿನ ದಿನಗಳಲ್ಲಿ ಬರ್ಬೋದೇನೋ ಗೊತ್ತಿಲ್ಲ. ಓಕೆ, ಅದರಿಂದ ಇದರಲ್ಲಿ ಮಾತ್ರ ಇರೋದು ಇವಾಗ ಸದ್ಯಕ್ಕೆ. ಬೇರೆ ಒಂದು ಇವಾಗ USDT ಆಗಿರ್ಬೋದು, USDT ಅಥವಾ ಬಿಟ್ಕಾಯಿನ್ ಆಗಿರ್ಬೋದು, ಇದನ್ನ ನಾವು ಯಾವ ರೀತಿ ಪಡೆಯೋದು ಅಥವಾ ಬೇರೆಯವ್ರಿಗೆ ಸೆಂಡ್ ಮಾಡೋದು ಅಂತ ಕೇಳ್ತೀರಾ. ಇಲ್ಲಿ ವಿತ್ಡ್ರಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೆಸ್ಟಿನೇಷನ್ ಅಡ್ರೆಸ್ ಕೇಳುತ್ತೆ. ಇವಾಗ ಯಾವ ಅಪ್ಲಿಕೇಶನ್ ಯಾರಿಗೆ ನೀವು ಕೊಡ್ತಾ ಇದ್ದೀರಾ, ಸೆಂಡ್ ಮಾಡ್ತಿದ್ದೀರಾ, ಅವ್ರದ್ದು ಅಡ್ರೆಸ್ ಇರುತ್ತೆ. ಯಾವ ರೀತಿ ಅಡ್ರೆಸ್ ಇರುತ್ತೆ ಅಂದರೆ ಇಲ್ಲಿ ಇದೇ ರೀತಿ ಇರುತ್ತೆ. ಇಲ್ಲಿ ನಾನೇನು ಟೈಪ್ ಮಾಡಿ ಹಾಕಿದ್ದೀನಿ, ಈ ರೀತಿಯಾಗಿ ಅಡ್ರೆಸ್ ಇರುತ್ತೆ. ಓಕೆ, ಆ ಒಂದು ಅಡ್ರೆಸ್ನ ನೀವೆಲ್ಲ ಹಾಕಬೇಕು, ಅದು ಅವ್ರ ಅಪ್ಲಿಕೇಶನಲ್ಲಿ ಸಿಗುತ್ತೆ. ಇನ್ನು ಎಷ್ಟು ಅಮೌಂಟ್ನ ನಾವು ಇವಾಗ ಅವ್ರಿಗೆ ಕಳಿಸ್ತಾ ಇದ್ದೀನಿ, ಫಾರ್ ಎಕ್ಸಾಂಪಲ್ ಒಂದು 1000. ಓಕೆ, 1000 ಅಮೌಂಟ್ನ ನಾನು ಕಳಿಸ್ತಾ ಇದ್ದೀನಿ ಅಂದರೆ ಆ 1000ದಲ್ಲಿ 20 ಮೈನಸ್ ಆಗುತ್ತೆ. ಯಾರಿಗೋಗುತ್ತೆ ಅದು? ಫೀಸ್. ಅದು ವಿತ್ಡ್ರಾಲ್ ಅವ್ರಿಗೆ ಇವಾಗ ನಾನು ಕಳಿಸ್ತಾ ಇದ್ದೀನಲ್ಲ, ಕಳ್ಸೋಕ್ಕಿರುವಂಥ ನೆಟ್ವರ್ಕ್ ಫೀಸ್ ಅಂತ ಹೇಳ್ಬಿಟ್ಟು $20 ಇವರು ಕಟ್ ಮಾಡ್ತಾರೆ. ಓಕೆ, ಇದು ನೀವು ಬೆಂಗಳೂರಿಂದ ಮೈಸೂರು ಕಳಿಸ್ತಾ ಇರ್ಬೋದು ಅಥವಾ ಬೆಂಗಳೂರಿಂದ USA ಕಳಿಸ್ತಾ ಇರ್ಬೋದು, 20 ಮಾತ್ರ ಕಟ್ಟಾಗುತ್ತೆ. ಓಕೆ, ಆವಾಗ ಫೈನಲ್ ಅಮೌಂಟ್ 980. ರಿಮಾರ್ಕ್ಸ್ ಯಾವ ಕಾರಣಕ್ಕೆ, ಏನಾದರೂ ಒಂದು ಕಾರಣ ಕೊಟ್ಬಿಟ್ಟು ಪ್ರೊಸೀಡ್ ಕೊಟ್ಟರೆ ಅದು ಅವ್ರಿಗೆ ಹೋಗುತ್ತೆ. ಇನ್ನು ರಿಸೀವ್ ಮಾಡೋದು ಹೇಗೆ ಅಂತ ಸುಮಾರು ಜನ ಕೇಳಿದ್ರಿ. ಹೇಗೆ ರಿಸೀವ್ ಮಾಡೋದು ಅಂದರೆ, ಇವಾಗ ಕಾಯಿನ್ ಸ್ವಿಚ್ ಅಪ್ಲಿಕೇಶನ್ ಅಥವಾ ಬಿನಾನ್ಸು ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಇರುತ್ತೆ, ಅದರಲ್ಲಿರುವಂಥ USDTನ ನೀವು ಇಲ್ಲಿಗೆ ಪರ್ಚೇಸ್ ಮಾಡಬೇಕು ಅಂದರೆ ಇಲ್ಲಿ ಡಿಪಾಸಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮದು ಅಡ್ರೆಸ್ ಇದೆ ನೋಡಿ, ಈ ಅಡ್ರೆಸ್ನ ಕಾಪಿ ಮಾಡಿಕೊಂಡು ಆ ಒಂದು ಅಪ್ಲಿಕೇಶನಲ್ಲಿ ಹೋಗ್ಬಿಟ್ಟು ಯಾರು ಕಳಿಸ್ಬೇಕು ಅವ್ರದ್ದು ಈ ಒಂದು ಅಡ್ರೆಸ್ನ ಹಾಕ್ಬಿಟ್ಟು ಕಳಿಸ್ಕೋಬೋದು. QR ಕೋಡು ಸಹ ಇದೆ, ಸ್ಕ್ಯಾನ್ ಮಾಡಿನೂ ಸಹ ಕಳಿಸ್ಕೋಬೋದು. ಈ ರೀತಿ ರಿಸೀವ್ ಮಾಡ್ಬೋದು. ಓಕೆ, ಇಲ್ಲಿ ಇವಾಗ ಬಿಟ್ಕಾಯಿನ್ನ ಹೇಗೆ ನೀವು ಅಂತ ಕೇಳ್ತೀರಾ, ಬಿಟ್ಕಾಯಿನ್ ಯಾವ ರೀತಿ ಪಡೆಯೋದು? ಬಿಟ್ಕಾಯಿನ್ನ ಪಡಿಬೇಕು ಅಂದರೆ ಇಲ್ಲಿ ಮಿನಿಮಮ್ ಅಮೌಂಟ್ನ ನಾವು ಪರ್ಚೇಸ್ ಮಾಡಬೇಕು. ಮೊದಲು ಇಲ್ಲಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಇಲ್ಲಿ BTCನ ಪರ್ಚೇಸ್ ಮಾಡ್ಕೋಬೇಕು. ಎಷ್ಟು? 500 ರೂಪಾಯಿಗೆ ಪರ್ಚೇಸ್ ಮಾಡ್ದು ಅಂದ್ರೂ ಅಲ್ಲೊಂದು ವ್ಯಾಲೆಟ್ ಕ್ರಿಯೇಟ್ ಆಗೋಗುತ್ತೆ ಆಟೋಮೆಟಿಕ್. ಇವಾಗ 500 ರೂಪಾಯಿಗೆ ನಾನು ಪರ್ಚೇಸ್ ಮಾಡಿದ ತಕ್ಷಣ ಇಲ್ಲಿ ಫಂಡ್ ಹತ್ರ ಏನಾಗುತ್ತೆ ಅಂದರೆ ಇಲ್ಲಿ BTC ಅಂತ ಒಂದು ಬರುತ್ತೆ, ಅಲ್ಲಿ ನಮ್ಮದೊಂದು ವ್ಯಾಲೆಟ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಒಂದು ನಮ್ಗೆ ಅಡ್ರೆಸ್ ಕೊಟ್ಟಿರ್ತಾರೆ, ಆ ಅಡ್ರೆಸ್ ಮುಖಾಂತರ ಪಡಿಬೋದು, ಹಾಗೆ ಬೇರೆ ಅಡ್ರೆಸ್ಗೂ ನಾವು ಸೆಂಡ್ ಮಾಡ್ಬೋದು. ಈ ರೀತಿ ಕಳಿಸ್ಕೋಬೋದು. ಓಕೆ,
ಇನ್ನು ಕೊನೆಯದಾಗಿ ಸುಮಾರು ಟೈಮ್ ಆಗೋಯ್ತು. ಕೊನೆಯದಾಗಿ ಕೆಲವೊಂದು ಟ್ರಿಪ್ಸ್ಗಳನ್ನ ನಾನು ಕೊಡಬೇಕು ಅಂತ ಹೇಳಿದ್ದೆ, ಕೊಡ್ತೀನಿ. ಸುಮಾರು ಜನ ಇವಾಗ ನೋಡಿ ವ್ಯಾಜ್ರಿಕ್ಸ್ ಇವಾಗ ನಾವು ಆವಾಗವಾಗ ನೋಡ್ತಾ ಇರೋ ಜನ ಅಂತ ಅಂದ್ಕೊಳ್ಳಿ. ಅಂದರೆ ವ್ಯಾಜ್ರಿಕ್ಸ್ ಅಪ್ಲಿಕೇಶನ್ ಆವಾಗವಾಗ ಹುಡುಕ್ಬೇಕು, ಎಷ್ಟು ಕಷ್ಟ ನೋಡಿ. ಈ ಥರ ಹುಡ್ಕೊಂಡು ಕೂರಬೇಕು, ಸ್ವಲ್ಪ ಕಷ್ಟ ಅಲ್ವಾ? ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ಈ ಸ್ಟಾರ್ ಇದೆ ನೋಡಿ, ಈ ಸ್ಟಾರ್ ಏನಂದರೆ ಫೇವ್ರೆಟ್, ನಮ್ಮದಿಗೆ ಫೇವ್ರೆಟ್ ಯಾವ ಕಾಯಿನ್, ಇಲ್ಲಿ ಸುಮಾರು ಕಾಯಿನ್ಸ್ ಇದೆ ಅಲ್ವಾ. ಈ ಕಾಯಿನ್ಸಲ್ಲಿ ನಮ್ದು ಯಾವ ಕಾಯಿನ್ಸ್ನ ಬೇಕಾದ್ರೂ ಇಲ್ಲಿ ಇವಾಗ ಇಷ್ಟೆಲ್ಲ ಕಾಯಿನ್ಸ್ ಇದೆ. ಇವಾಗ ನನಗೆ BNB ಕಾಯಿನ್ಸ್ನ ಹುಡುಕಬೇಕು ಅಂದರೆ ಹಿಂಗೆ ಹುಡುಕಬೇಕು, ಸುಮಾರು ಟೈಮ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ಇಲ್ಲಿ BNB ಇದೆ ಅಲ್ವಾ, ಅದ್ರ ಮೇಲೆ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿದಾಗ ಅಲ್ಲಿ ಫೇವ್ರೆಟ್ ಅಂತ ಬರುತ್ತೆ. ಅಲ್ಲಿಗೊಂದು ಸ್ಟಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಫೇವ್ರೆಟ್ಗೆ ಹೋಗುತ್ತೆ. ಓಕೆ ನೋಡಿ, ಅದಲ್ಲ ಆ್ಯಕ್ಚುಲಿ ನಾನು ಹೇಳೋಕ್ಕೆ ಹೋಗ್ತಾ ಇರುವಂಥದ್ದು ಆ ಒಂದು ಆಪ್ಷನ್ ಅಲ್ಲ, ಇನ್ನೊಂದು ಆಪ್ಷನ್ ಇದೆ. ಇವಾಗ ನೋಡಿ ಫೇವ್ರೇಟಿಗೆ ಬಂತು. ಈ ಫೇವ್ರೇಟಿಗೆ ಬಂದಿರುವಂಥ ಕಾಯಿನ್ ಆವಾಗವಾಗ ನೋಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಇನ್ವೆಸ್ಟ್ ಮಾಡಿರುವಂಥ ಕಾಯಿನ್ಸ್ಗಳಾಗಿರ್ಬೋದು ಇಲ್ಲಿ ಫೇವ್ರೇಟ್ನಲ್ಲಿ ನಾವು ಹಾಕಿಕೊಂಡಿರುವಂಥದ್ದು. ಸೊ ಆ ಒಂದು ಕಾಯಿನ್ಸ್ಗಳ ರೇಟ್ನ ನಾವು ಆವಾಗವಾಗ ನೋಡಬೇಕಾಗಿರುತ್ತೆ. ಆವಾಗ ತಕ್ಷಣ ನಮಗೆ ವ್ಯಾಜ್ರಿಕ್ಸ್ ಆ್ಯಪ್ನ ಇಲ್ಲಪ್ಪ ಅಂತ ಹುಡ್ಕೊಂಡು ಹೋಗೋಕ್ಕಾಗಲ್ಲ, ಅಥವಾ ಹಿಂಗೆಲ್ಲ ತಿರುಗಿಸೋಕೆ ಟೈಮ್ ಆಗುತ್ತೆ. ಅಪ್ಲಿಕೇಶನ್ ನಾವು ಓಪನ್ ಆಗಬೇಕು. ಅಪ್ಲಿಕೇಶನ್ ಇವಾಗ ಒಂದ್ಸಲಿ ಕ್ಲೋಸ್ ಮಾಡಿದ್ರೆ ಅದು ಓಪನ್ ಆಗೋಕ್ಕೆ ಕೆಲವೊಂದು ಸೆಕೆಂಡ್ಸ್ ಹಿಡಿಯುತ್ತೆ. ಸೊ ಅದಕ್ಕೇನು ಮಾಡಬೇಕು ಅಂದರೆ, ಲಾಂಗ್ ಪ್ರೆಸ್ ಮಾಡಿ ಹೋಮ್ ಬಟನ್ ಮೇಲೆ, ಹೋಮ್ ಬಟನ್ ಅಲ್ಲ, ಹೋಮ್ ಸ್ಕ್ರೀನ್ ಮೇಲೆ ಪ್ರೆಸ್ ಮಾಡಿದ ನಂತರ ಇಲ್ಲಿ ವಿಡ್ಜೆಟ್ ಅಂತ ಬರುತ್ತೆ. ಒಂದೊಂದು ಮೊಬೈಲಲ್ಲೂ ಒಂದೊಂದು ಥರ ಬರುತ್ತೆ, ಅಂದರೆ ಎಲ್ಲರ ಮೊಬೈಲ್ನಲ್ಲೂ ವಿಡ್ಜೆಟ್ ಆಪ್ಷನ್ ಇರುತ್ತೆ. ವಿಡ್ಜೆಟ್ ಆಪ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ವ್ಯಾಜ್ರಿಕ್ಸ್ ಇದು ಒಂದು ವಿಡ್ಜೆಟ್ ನಿಮ್ಗೆ ಇಲ್ಲಿ ಸಿಗುತ್ತೆ ನೋಡಿ. ಇಲ್ಲಿ ಸಿಕ್ಕಿದೆ 5x2. ನಿಮ್ಗೆ ಎಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕು ಅಲ್ಲಿ ಮಾಡ್ಕೋಬೋದು. ನಾನು ಇವಾಗ ಇಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಹಿಂಗೆ ಪ್ಲೇಸ್ ಮಾಡೋದ್ರಿಂದ ಏನಂದರೆ, ನನಗಿಲ್ಲಿ ಫೇವ್ರೇಟ್ನಲ್ಲಿರುವಂಥ ಎಲ್ಲ ಕಾಯಿನ್ಗಳನ್ನ ನಾನು ಇಲ್ಲಿ ನೋಡ್ಕೋಬೋದು. USDT 78, ಡಾಜ್ ಕಾಯಿನ್ XRP 78 ಇದೆ, WRX ಬಂದ್ಬಿಟ್ಟು 283 ಆಗಿದೆ. ಸೊ ನಾನು ಇವಾಗ ರೀಲೋಡ್ ಮಾಡ್ತಾಯಿದ್ದೀನಿ. 67 ರೀಲೋಡ್ ಮಾಡಬೇಕು ಅಂತಿಲ್ಲ, ಎಲ್ಲಾದರೂ ನಿಮಗೆ ಲೋಡ್ ಆಗಿಲ್ಲ ಅಂದರೆ ರೀಲೋಡ್ ಮಾಡ್ಕೋಬೇಕಾಗುತ್ತೆ. ಇದೊಂದು ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಇನ್ನೊಂದು ಟ್ರಿಕ್ಸ್ ಏನಂದರೆ, ಆ್ಯಪ್ ಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೋಬೋದು, ಅದೇನು ಟ್ರಿಕ್ಸ್ ಏನಲ್ಲ. ಅಂದರೆ ಇನ್ನೊಂದು ಟ್ರಿಕ್ಸ್ನ ಹೇಳ್ಕೊಡ್ತೀನಿ ನಿಮಗೆ. ಇಲ್ಲಿ ನೀವು ಬೈ ಆ್ಯಂಡ್ ಸೇಲ್ ಮಾಡುವಾಗ ನಿಮ್ಮ ಕೆಲವೊಂದು ಕಮಿಷನ್ ಅಂತ ಕಟ್ಟಾಗುತ್ತೆ. ಕಮಿಷನ್ 50% ಕಮ್ಮಿ ಕಟ್ಟಾಗಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ, ನೀವು ಆ್ಯಪನ್ನು ಓಪನ್ ಮಾಡಿದಾಗ ಈ ರೀತಿ ಕಾಣಿಸುತ್ತಲ್ವ, ಇಲ್ಲಿ ನೋಡಿ ಲೆಫ್ಟಲ್ಲಿ ಒಂದು ಸೈಂಬಲ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫೀಸ್ ಸೆಟ್ಟಿಂಗ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲೊಂದು ಆಪ್ಷನ್ ಬರುತ್ತೆ, ಅದನ್ನು ಆನ್ ಮಾಡಬೇಕು. ಏನು ಆಪ್ಷನ್ ಅಂತ ಹೇಳ್ತೀನಿ, ಲೋಡ್ ಆಗ್ತಾ ಇದೆ ನೋಡಿ, ಲೋಡ್ ಆಗಿದೆ. ಪೇ ಟ್ರೇಡಿಂಗ್ ಫೀಸ್ ವಿತ್ WRX. ಇದ್ರ ಮುಖಾಂತರ ನಾವು ಟ್ರೇಡಿಂಗ್ ಫೀಸ್ನ ಪೇ ಮಾಡ್ತಾ ಇದ್ದೀವಿ ಅಂದರೆ ನಮಗೆ 50%, ಯು ವಿಲ್ ಗೆಟ್ 50% ಡಿಸ್ಕೌಂಟ್ ಇಫ್ ಯು ಪೇ ಫೀ ವಿ ಎ WRX ಟೋಕನ್. ಓಕೆ, ಇದನ್ನ ಆನ್ ಮಾಡ್ಕೊಂಡು ಇಟ್ಕೊಳ್ಳಿ. ಆನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಫೀಸ್ನಲ್ಲಿ 50% ಕಡಿತ. ಏನು ಆಫರಾ, ಡಿಸ್ಕೌಂಟಾ, ಆಫಾ, ಏನು ಬೇಕಾದ್ರೂ ಹೇಳ್ಕೊಳ್ಳಿ, ಈ ಥರ ಸಿಗುತ್ತೆ. ಇನ್ನು ನಿಮಗೆ ಏನಾದರೂ ಡಿಪಾಸಿಟ್ ಯಾವ ಥರ ಮಾಡೋದಂತ ಸುಮಾರು ಜನ ಕೇಳಿದರು. ಫಂಡಲ್ಲಿ ಹೋಗ್ಬಿಟ್ಟು ಫಂಡ್ಗೆ ಹೋಗಿ, ಫಸ್ಟು ಡಿಪಾಸಿಟ್ ಮಾಡುವಾಗ ಹಣವನ್ನು ಇದ್ರದ್ದು ವ್ಯಾಜ್ರಿಕ್ಸ್ ವ್ಯಾಲೆಟ್ಗೆ ಹಾಕೋಕ್ಕೆ ಫಂಡ್ಗೆ ಹೋಗ್ಬಿಟ್ಟು ಇಲ್ಲಿ INR ಮೇಲೆ ಕ್ಲಿಕ್ ಮಾಡಿದ ನಂತರ ಡಿಪಾಸಿಟ್ ಮೇಲೆ ಕ್ಲಿಕ್ ಮಾಡಿ. ಡಿಪಾಸಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 2 ಆಪ್ಷನ್ಸ್ ಅಪಿಯರ್ ಆಗುತ್ತೆ. ಅದರಲ್ಲಿ ಒಂದು ಆಪ್ಷನ್ ಏನು ಇವಾಗ ಇಲ್ಲ, ಇನ್ನೊಂದು ಆಪ್ಷನ್ ಅವೈಲೇಬಲ್ ಇದೆ. ಇನ್ಸ್ಟಂಟ್ ಡಿಪಾಸಿಟ್ ರಿಕಮೆಂಡೆಡ್ ಅಂತ ಕೊಟ್ಟಿದ್ದಾರೆ. ಏನು, ಒಂದು ಟ್ರಾನ್ಸಾಕ್ಷನ್ಗೆ ₹5.9 ಕಟ್ಟಾಗುತ್ತೆ, 9.90 ಎಷ್ಟೋ ಕಟ್ಟಾಗುತ್ತೆ. ನೀವೇನು ಮಾಡಬೇಕು ಅಂದರೆ, ನೀವು ಯಾವೊಂದು ಅಕೌಂಟ್ ನಂಬರ್ನ ವ್ಯಾಜ್ರಿಕ್ಸ್ಗೆ ಕೊಟ್ಟಿರ್ತೀರೋ ಆ ಒಂದು ಅಕೌಂಟ್ನ ಮುಖಾಂತರ IMPS, NEFT, RTGS ಇದರ ಮುಖಾಂತರ ನೀವು ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕು. ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ, ಇಲ್ಲಿ ನನಗೆ ಒಂದು ಆಟೋಮೆಟಿಕ್ ICIC ಬ್ಯಾಂಕ್ ಅವ್ರದ್ದು ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಆಗಿರುತ್ತೆ. ಯಾರ ಮುಖಾಂತರ? ವ್ಯಾಜ್ರಿಕ್ಸ್ ಆ್ಯಪ್ನ ಮುಖಾಂತರನೇ ಒಂದು ಅಕೌಂಟ್ ಓಪನ್ ಆಗಿರುತ್ತೆ ICIC ಬ್ಯಾಂಕ್ದು. ಬಟ್ ಈ ಒಂದು ಬ್ಯಾಂಕ್ ಅಕೌಂಟ್ನ ಬೇರೆ ಉದ್ದೇಶಗಳಿಗೆ ಉಪಯೋಗಿಸುವಂತಿಲ್ಲ, ಕೇವಲ ವ್ಯಾಜ್ರಿಕ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮಾತ್ರ ಉಪಯೋಗಿಸ್ಕೋಬೋದು. ಈ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಗೆ ನಾವು IMPS, NEFT, RTGSನ ಮುಖಾಂತರ ನಾವು ಹಣವನ್ನು ಕಳಿಸ್ಕೋಬೇಕು. ಅದು ಬಿಟ್ಬಿಟ್ಟು ಗೂಗಲ್ ಪೇಯಲ್ಲಿ, ಫೋನ್ಪೇಯಲ್ಲಿ ಹೋಗ್ಬಿಟ್ಟು ಕಳ್ಸೋಕ್ಕೆ ಹೋಗಬೇಡಿ, ಹಣ ಬರೋದಿಲ್ಲ. ಈ 3 ಆಪ್ಷನ್ಗಳಿದೆ. ನಿಮಗೆ ಒಂದು ಬ್ಯಾಂಕ್, ನಿಮ್ಮದು ಯಾವೊಂದು ಬ್ಯಾಂಕ್ ಇದೆ, ಇವಾಗ ಸ್ಟೇಟ್ ಬ್ಯಾಂಕ್ ಇದೆಯಾ, ಫೆಡ್ರಲ್ ಬ್ಯಾಂಕ್ ಇದೆಯಾ, ಫೆಡ್ರಲ್ ಬ್ಯಾಂಕೆಲ್ಲ ಇದ್ದರೆ ಅದ್ರದ್ದು ಅಪ್ಲಿಕೇಶನ್
ಅಪ್ಲಿಕೇಶನ್ ಇದೆ, ಅದರಲ್ಲೇ ಆಪ್ಷನ್ಸ್ ಇದೆ. ಸೆಂಡ್ ಟು ಬ್ಯಾಂಕ್ ಅಕೌಂಟ್ ಅಂತ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ RTGS IMPS ಎಲ್ಲ ಇರುತ್ತೆ, ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು